ಹರೇ ಕೃಷ್ಣ. ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್. ಗುರು ಮಹಾರಾಜು, ನಾವು ನೋಡ್ತೀವಿ ಪ್ರತಿ ವರ್ಷವೂ ಕೂಡ ಆಚಾರ್ಯರ, ವಿಶೇಷವಾಗಿ ಆಚಾರ್ಯಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೀವಿ, ನಮ್ಮ ಜೀವನದ ಪ್ರಕಾರ ನಾವು ನೋಡಿದ್ರೆ ಮಕ್ಕಳು ಹುಟ್ಟಿದ್ರು ಮತ್ತು ಒಂದಿನ ಸಾಯ್ತಾರೆ ಅಂತಲೇ ನಾವು ವಾಡಿಕೆ ಉಂಟು, ಮಾತಾಡೋದು ವಾಡಿಕೆ ಉಂಟು. ಆದರೆ ಆಚಾರ್ಯರುಗಳಿಗೆಲ್ಲ ಆವಿರ್ಭಾವ ಮತ್ತು ತಿರೋಭಾವ ಅಂಥೇಳಿ ಅವರನ್ನು ನಾವು ಬರುವಾಗ ಆವಿರ್ಭಾವ ಅಂತ ನಾವು ಹೇಳ್ತೇವೆ, ಹೋಗಬೇಕಾದ್ರೆ ತಿರೋಭಾವ ಅಂತ ನಾವು ಹೇಳ್ತೇವೆ. ಈ ಹಾಗೆ ಕೃಷ್ಣನಿಗೆ ಬಂದಾಗ, ಭಗವಂತನಿಗೆ ಬಂದಾಗ ಜಯಂತಿ ಅಥವಾ ಅವತಾರ ಅಂತೇಳಿ ನಾವು ಆ ಪದವನ್ನು ಬಳಕೆ ಮಾಡ್ತೀವಿ. ಸೊ ಇದು ಭಗವಂತ ಬಂದಾಗ ದುಷ್ಟರನ್ನು ಮತ್ತು ಕೆಲವೊಂದು ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಇಲ್ಲಿಗೆ ಬರ್ತಾನೆ. ಆಚಾರ್ಯರು ಬರೋದು ಜ್ಞಾನವನ್ನು ಕೊಡಲಿಕ್ಕೆ. ನಾವು ಇವತ್ತಿನ ದಿನ ನೋಡ್ತಾ ಇದ್ವಿ, ಪ್ರಭುಪಾದರು ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ನಡೆಸಿ, ಯಾವ ರೀತಿ ಪ್ರತಿಯೊಬ್ಬರೂ ಸಹ ಈ ಒಂದು ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಅವರು ಮಾಡಿದಂಥ ಶ್ರಮ, ಕೊಟ್ಟಂಥ ಜ್ಞಾನ ಅಪಾರವಾದದ್ದು. ಇದನ್ನು ನಮ್ಗೆ ಯಾರಿಗೂ ಕೂಡ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂಥದ್ದು. ಅದಕ್ಕೆ ನಾವು ನೋಡ್ತಾ ಇರ್ತೀವಿ, ನಮಗೆ 3 ಮನೆಗಳಿದೆ. ಯಾವುದು 3 ಮನೆ? ಒಂದು ನಾವು ವಾಸ ಮಾಡುವಂಥ ಮನೆ, ಎರಡನೇದು ದೇವಸ್ಥಾನದ ಒಂದು ಮನೆ, ಮೂರನೇದು ನಾವು ವಾಪಸ್ಸು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅಂತ ಇದಕ್ಕೆ ಇಟ್ಟಿದ್ದೀವಲ್ಲ, ಅದೊಂದು ಮನೆ. ಈ 3 ಮನೆ, ನಾವು ಈ 3 ಮನೆಯಲ್ಲಿ ಯಥೇಚ್ಛವಾಗಿ ವಾಸ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ವಾಸ ಮಾಡೋದು ನಮ್ಮ ಮನೆಯಲ್ಲಿ. ದೇವಸ್ಥಾನಕ್ಕೆ ಆಪ್ಷನ್ನು. ಯಾವಾಗ ನಮಗೆ ನೆಮ್ಮದಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರ್ತೀವಿ, ನೆಮ್ಮದಿ ಸಿಗುತ್ತೆ ಅಲ್ಲಿ ಅಂತ. ಅಲ್ಲಿ ಏನಾದರೂ ಉಲ್ಟಾ ಆದರೆ ವಾಪಸ್ ಮತ್ತೆ ಮನೆಗೆ ಹೊರಟೋಗ್ತೀವಿ, ಇಲ್ಲಾಂದರೆ ಬೇರೆ ಇನ್ನೊಂದು ದೇವಸ್ಥಾನ ಹುಡುಕ್ತೀವಿ. ಈ 3 ಮನೆಯಲ್ಲೂ ಕೂಡ ವಾಸ ಮಾಡಲಿಕ್ಕೆ ಯೋಗ್ಯತೆಯನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ನಡೆಸಬೇಕು ಅಂತ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ, ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಶ್ರೀಲ ಪ್ರಭುಪಾದರು. ನಾವು ನೋಡ್ತಾ ಇದ್ದೀವಿ, ಪ್ರಭುಪಾದರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭಾಳ ಸಿಂಪಲಾಗಿ ಹೇಳ್ತಾರೆ. ನಾವು ನೋಡ್ತಾ ಇರ್ತೀವಿ, ಪ್ರಭುಪಾದ ಗ್ರಂಥಗಳನ್ನೆಲ್ಲ ಓದಿದಾಗ ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಪದದ ಅರ್ಥವನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ಇದನ್ನು ಯಾವ ಮಗು ಓದಿದರೂ ಕೂಡ ಪ್ರಭುಪಾದರು ಬರೆದಿರ್ತಕ್ಕಂಥದ್ದು ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬಿಡುತ್ತೆ ಅಂತ ನಾವು ಭಾಳ ಸುಲಭವಾಗಿ ನಾವು ಹೇಳ್ತೀವಿ. ಆವಾಗ ನಾವು ದೊಡ್ಡವರಾಗಿದ್ದಾಗ ನಾವು ಎಲ್ಲೋ ಒಂದು ಕಡೆ ಓದ್ತೀವಿ, ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಹೇಳ್ತೀವಿ, ಅವಾಗ ಏನು ಪ್ರಭುಪಾದರು ಹೇಳಿದ್ದಾರೆ, ಮಗು ಥರ ಇದೆ, ಪ್ರತಿಯೊಂದು ಪದಕ್ಕೆ ಅರ್ಥ ಇದೆ, ಪ್ರತಿಯೊಂದು ಇದಿದೆ, ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸೀನಿಯರ್ ಡಿವೋಟಿಸು ಕೂಡ ಹೇಳಿದ್ದಾರೆ. ಆದರೆ ಇವ್ರು ಹೇಳಿದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ನಾವು ಒಂದನ್ನು ನೋಟಿಸ್ ಮಾಡ್ಕೋಬೇಕು, ಮಗುವಿನಂಥ ಶುದ್ಧ ಮನಸ್ಸು ನಮ್ಮಲ್ಲಿದೆಯಾ? ನಮಗೆ ಲೌಕಿಕ ಜಗತ್ತಿನಲ್ಲಿ ಆಸಕ್ತಿ, ಆಸೆ, ಆಕಾಂಕ್ಷೆಗಳೇ ಯಥೇಚ್ಛವಾಗಿದೆ.
ಪ್ರಭುಪಾದರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಒಂದು ಸಂಬಂಧವನ್ನು ಕೊಡಬೇಕು, ಅವ್ರು ಹೇಗಾದರೂ ಮಾಡಿ ಅವರನ್ನು ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಅನ್ನೋದೇ ಪ್ರಭುಪಾದರ ಮೂಲ ಉದ್ದೇಶ. ತಮ್ಮ ಆರೋಗ್ಯದ ಬಗ್ಗೆ ಆಗಲಿ, ತಮ್ಮ ನಿಜ ಜೀವನದ ಬಗ್ಗೆ ಆಗಲಿ ಯಾರೂ ಕಾಳಜಿ ಇರ್ತಾ ಇರಲಿಲ್ಲ ಪ್ರಭುಪಾದಿಗೆ. ಸೊ ಇಂಥ ಮಹಾನ್ ವ್ಯಕ್ತಿ ಯಾರು ನೈಜ ಮತ್ತು ಪ್ರಾಮಾಣಿಕ ವೈಷ್ಣವರಾಗಿರ್ತಾರೋ ಅವರು ಎಲ್ಲಿ ಹೋಗ್ತಾರೋ ಅಲ್ಲೇ ದೊಡ್ಡ ದೇವಾಲಯ ಆಗೋಗುತ್ತೆ. ಮೊದಲು ದೇವಾಲಯ ಆಗುತ್ತೆ, ನಂತರದಲ್ಲಿ ದೊಡ್ಡ ಸಿಟಿ ಆಗುತ್ತೆ. ಅಂದರೆ ನಾವು ನೋಡ್ಕೋಬೋದು ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ. ನಾವೇನಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ಹೋಗಿ ಮನೆ ಕಟ್ಟಿದ್ರೆ ಯಾರೂ ಬರೋಲ್ಲ ಅಲ್ಲಿಗೆ. ಅಂದರೆ ಪ್ರಭುಪಾದಿಗಳ ಒಂದು ಶಕ್ತಿ, ಅವರು ಕೊಟ್ಟಂಥ ಒಂದು ಹೇಳಿಕೆಯಲ್ಲಿರತಕ್ಕಂಥ ಇನ್ನೊಂದು ಶಕ್ತಿ ಅದು ಭಾಳ ಅಪಾರವಾದದ್ದು. ಸೊ ಅದರಿಂದ ಪ್ರಭುಪಾದರನ್ನು ಉನ್ನತ ವ್ಯಕ್ತಿಗಳು ಮತ್ತು ಅವರನ್ನು ನಮ್ಮ ಕೈಲಿಂದ ಹೊಗಳಿಕೆ ಆಗಲಿ ಪ್ರಶಂಸೆ ಮಾಡಲಿಕ್ಕಾಗಲಿ ಯಾವುದೇ ಥರದ ಯೋಗ್ಯತೆಗಳು ಕೂಡ ನಮಗಿಲ್ಲ. ಯಾವಾಗ ನಮ್ಮ ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧವಾಗಿ ನಾವು ಯಾವಾಗ ಇಟ್ಕೋತೀವೋ ಅವಾಗೆಲ್ಲ ಭಗವಂತನ ಇರಲಿಕ್ಕೆ, ಮನೆಯಲ್ಲಿ ಜೀವನ ಮಾಡಲಿಕ್ಕೆ, ದೇವಸ್ಥಾನದ ಬಂದ ಮೇಲೆ ದೇವಸ್ಥಾನದಲ್ಲೂ ಕೂಡ ಜೀವನ ಮಾಡಲಿಕ್ಕೆ, ತದನಂತರದಲ್ಲಿ ನಮ್ಮ ಮೂಲ ಸ್ಥಾನ ಏನಿದೆ ಪ್ರಭುಪಾದ ಹೇಳಿರೋ ಪ್ರಕಾರ ಬ್ಯಾಕ್ ಟು ಗಾಡೆಡ್, ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ನಮಗೆ ಅಧಿಕಾರ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಿಂದ ನಾವು ಅಲ್ಲಿ ಸಿಲ್ಕ ಅಲ್ಲಿಂದ ನಮಗೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಭುಪಾದರು ಮನೆಯಲ್ಲಿದ್ದ ಜೀವನವನ್ನು ಹೆಂಗೆ ಮಾಡಬೇಕು, ದೇವಸ್ಥಾನದಲ್ಲಿ ಬಂದರೆ ಯಾವ ರೀತಿ ನಡ್ಕೋಬೇಕು, ತದನಂತರದಲ್ಲಿ ಎಲ್ಲಿ ನಾವು ಸಂಘವನ್ನು ಮಾಡಬೇಕು, ಅಂದರೆ ಭಕ್ತರ ಸಂಘವನ್ನು ಯಾವ ರೀತಿ ಮಾಡಬೇಕು. ಕೆಲವರು ಕೇಳೋದುಂಟು, ನಮಗೆಲ್ಲೂ ಪ್ರಭು ಯಾರು ನಮಗೆ ಭಕ್ತರು ಸಿಗೋದೇ ಇಲ್ಲ, ಸಂಘನೇ ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಭುಪಾದರು ಕೇಳ್ತಾರೆ, ನಾನು ಕೊಟ್ಟಿರ್ತಕ್ಕ ಗ್ರಂಥಗಳನ್ನು ತಿರುಗಿ ಅದನ್ನು ನಾವು ಮಂಥನ ಮಾಡಿದರೆ ವಿಶೇಷವಾದಂಥ ಜ್ಞಾನ ನಮ್ಮ ಸಹೃದಯ ಕಮಲದಲ್ಲಿ ಹೊರಗಡೆ ಬರುತ್ತೆ. ಅದಕ್ಕೆ ಗುರುಪೂಜೆಯಲ್ಲಿ ನಾವು ಹೇಳ್ತೀವಿ, ದಿವ್ಯ ಜ್ಞಾನ ಸಹೃದಯ ಪ್ರಕಾಶಿತ. ಸಹೃದಯ ಅಂತ ಹೇಳೋದಿಲ್ಲ, ಹೃದಯ ಪ್ರಕಾಶಿತ ಅಂತ ಹೇಳ್ತೀವಿ. ಅದು ಹೇಳ್ತಾ ನಾವು ಅಲ್ಲಿಗೆ ಮರ್ತೋಗ್ಬಿಡ್ತೀವಿ. ನಮ್ಮ ಹೃದಯದಲ್ಲಿ ಪ್ರಕಾಶಿತ ನಮ್ಗೆ ಆಗೋದೇ ಇಲ್ಲ. ಪ್ರಭುಪಾದರು ಹೇಳ್ತಾ ಇದ್ರು, ಕೃಷ್ಣನಿಗೂ ಮತ್ತು ಜೀವಕ್ಕೂ ಶಾಶ್ವತವಾದ ಸಂಬಂಧ ಇದೆ ಅಂತ. ಗುರು ಮತ್ತು ಕೃಷ್ಣರಿಗೆ ಶಾಶ್ವತ ಸಂಬಂಧ, ಮತ್ತು ಗುರುಗಳಿಗೂ ಶಿಷ್ಯರಿಗೂ ಇರತಕ್ಕಂಥ ಮತ್ತೊಂದು ಶಾಶ್ವತವಾಗಿರತಕ್ಕಂಥ ಸಂಬಂಧ. ಅದು ಹೇಗೆ ನಮಗೆ ಲಿಂಕ್ ಆಗುತ್ತೆ ಅಂತ ಹೇಳಿದ್ರೆ ನಾವು ನೋಡ್ಬೋದು, ಇವತ್ತಿನ ದಿನ ಒಂದು ಹಸು 5,000 ಹಸು, ಅಥವಾ ನಾವು ನೋಡ್ಬೋದು ಇವತ್ತು ನಂದೋತ್ಸವ ಕೂಡ ಹೌದು, ಕೃಷ್ಣನಿಗೋಸ್ಕರ ಗೋಕುಲದಲ್ಲಿ ಹಾಲನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಗೋಪಿ ಜನಗಳಿಗೆ ಎಲ್ಲರಿಗೂ ಹೇಳ್ತಾರೆ, ಹೋಗಿ ಎಲ್ಲರೂ ಹಾಲು ತೊಗೊಂಬನ್ನಿ, ಕೃಷ್ಣನಿಗೆ ಕ್ಷೀರ ಅಂದರೆ ತುಂಬ ಇಷ್ಟ, ಅವನಿಗೆ ಅಭಿಷೇಕ ಮಾಡಲಿಕ್ಕೆ ಹಾಲನ್ನು ತೊಗೊಂಬನ್ನಿ ಅಂತ. ಯಾವಾಗ ಹಾಲನ್ನು ತರಲಿಕ್ಕೆ ಎಲ್ಲರೂ ತಮ್ಮ ಗೋಶಾಲೆ ಕಡೆಗೆಲ್ಲ ಹೋಗ್ತಾರೋ ಹಾಲು ಸಾಮಾನ್ಯ ಚಕ್ಕಂತ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮೊದಲು ಯಾವ್ದು ಕೊಡಬೇಕು, ಅದು ಹಾಲು ಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ಕರು ಹಾಕಿದರೆ ಫಸ್ಟು ಕರು ಹೋಗಿ ಕೆಚ್ಚಲಿಂದ ಹಾಲನ್ನು ಸ್ವೀಕಾರ ಮಾಡಿ ತದನಂತರದ ಬಂದರೆ ಅದು ಶುದ್ಧಿ ಅಂತ ಹೇಳ್ತೀವಿ. ಅದರಿಂದನೇ ಪ್ರಭುಪಾದರು ಹೇಳ್ತಾರೆ, ನಾವು ಪ್ರತಿದಿನ ಮನೆಯಲ್ಲೇ ಓದ್ತಾ ಹಾಗೆ ಕೂತಿದ್ರೆ ಯಾವುದು ನಮ್ಮ ಸಹೃದಯದಲ್ಲಿ ಪ್ರಕಾಶಿತ ಆಗೋದಿಲ್ಲ. ಒಬ್ಬ ಶುದ್ಧ ವೈಷ್ಣವರಿಂದ ಕೇಳಿದಾಗ ನಮಗೆ ಹೃದಯದಿಂದ ಒಳ್ಳೆಯ ಜ್ಞಾನ ಅನ್ನೋದು ಪ್ರಕಟ ಆಗುತ್ತೆ ಅಂತ ಒಂದು ವಿಧಾನ. ಆದರೆ ಇನ್ನೊಂದು ವಿಧಾನ, ಯಾವಾಗ ಆ ಕರುನ ಬಿಡ್ತಾರೋ ಆ ಕರು ಯಾರನ್ನ ಹುಡ್ಕೊಂಡು ಹೋಗುತ್ತೆ, ಹಾಲಿಗೆ ತನ್ನ ತಾಯನ್ನೇ ಹುಡ್ಕೊಂಡು ಹೋಗುತ್ತೆ. ಎಷ್ಟೇ ಹಸು ಇದ್ದರೂ ಕೂಡ ತನ್ನ ತಾಯನ್ನೇ ಹುಡ್ಕೊಂಡು ಹೋಗುತ್ತೆ.
ಯಾವಾಗದು ಮಗು ಬರುತ್ತೋ ಅದು ಸಂತೋಷವಾಗಿ ಹಾಲನ್ನು ಕೊಡಲಿಕ್ಕೆ ಶುರು ಮಾಡ್ಬೋದು. ಅದಕ್ಕೆ ಆನಂದ, ಅದು ಪ್ರೀತಿ ಅದಿದೆಯಲ್ಲ, ಆ ಅನುಭವ ಏನಿದೆ ಆ ಮೂಮೆಂಟ್ ಮಾತ್ರ ಅದು ಗೊತ್ತಾಗತ್ತೆ. ಅದಕ್ಕೆ ಕೃಷ್ಣ ಏನು ಹೇಳ್ದ ಅಂತ ಹೇಳಿದ್ರೆ, ಈ ಥರದ ಪ್ರೀತಿಯ ಹಾಲು ಮಾತ್ರ ನನಗೆ ಸೇರಬೇಕಾಗಿರೋದು, ಪಾಕೆಟ್ ಹಾಲಲ್ಲ ಅಂತ ಇಲ್ಲಿ ಪ್ರಭುಪಾದರು ರಹಸ್ಯವಾಗಿ ಒಂದು ಜ್ಞಾನವನ್ನು ಕೊಡ್ತಾರೆ. ಇದು ಎಲ್ಲಿದೆ ಬುಕ್ನಲ್ಲಿ? ಅದಕ್ಕೆ ಪ್ರಭುಪಾದ ಹೇಳಿದ್ರು, ನೀನು ಪ್ರತಿದಿನ ನಾನು ಬರೆದಿರತಕ್ಕಂಥ ಗ್ರಂಥಗಳು ಏನಿದೆ ಅದನ್ನು ತಿರುತಿರುಗಿ ಓದ್ತಾ ಇದ್ದರೆ ಒಂದು ದಿನ ಈ ರಹಸ್ಯ ಜ್ಞಾನ ನಿನ್ನಲ್ಲಿ ಬರುತ್ತೆ. ಇದೇ ವಿಶೇಷವಾದ ಜ್ಞಾನ. ಇದನ್ನೇ ಗುರುಪೂಜೆಯಲ್ಲಿ ನಾವು ಆಡೋದು. ಈ ಒಂದು ಸಂಪ್ರದಾಯದಲ್ಲಿ ಏನು ಬಂದಿದೆ ಗುರು ಪರಂಪರ, ಮತ್ತು ಇದು ಬೇರೆ ಯಾವ ಸಂಪ್ರದಾಯದಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಭುಪಾದರು ಇವತ್ತು ನಾವೇನು ಮೂರ್ತಿ ನೋಡ್ತಾ ಇದ್ದೀವಿ, ಬರೀ ಮೂರ್ತಿ ಅಲ್ಲ, ಅವರು ಸಾಕ್ಷಾತ್ತಾಗಿ ಅಲ್ಲಿ ಕೂತಿದ್ದಾರೆ, ನಮಗೆ ಕಾಣಿಸಲ್ಲ ಅಷ್ಟೇ. ಯಾಕೆ ನಮಗೆ ಕಾಣಿಸ್ತಾ ಇಲ್ಲ? ನಾವು ಆಗ ಹೇಳಿದಾಗ ಮನೆಯಲ್ಲಿ ನೆಮ್ಮದಿ ಇಲ್ಲ, ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನಕ್ಕೆ ಬಂದಾಗ ನಮಗೆ ನೆಮ್ಮದಿ ಬಂದ್ಬಿಡುತ್ತೆ, ನೆಮ್ಮದಿ ಸಿಕ್ಬಿಡುತ್ತೆ. ಆ ನೆಮ್ಮದಿ ಸಿಕ್ಕಿದಾಗ ಏನು ಮಾಡ್ತೀವಿ ನಾವು? ನಿದ್ರೆ ಮಾಡಿಬಿಡ್ತೀವಿ. ಅದಕ್ಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ನಿದ್ರೆ ಬರುತ್ತಾ? ನಿದ್ರೆ ಬರಲ್ಲ. ದೇವಸ್ಥಾನಕ್ಕೆ ಬಂದ ತಕ್ಷಣ ಕೃಷ್ಣನ ಶಕ್ತಿ ಏನಿದೆ ನಮ್ಗೆ ನೆಮ್ಮದಿ ಕೊಟ್ಟುತ್ತೆ. ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಮ್ಗೆ ಯಾವ ಜ್ಞಾನವೂ ಬೇಡ, ಯಾವ ಅನ್ನನೂ ಬೇಡ, ನೆಮ್ಮದಿ ಚೆನ್ನಾಗಿದೆ, ಈ ದೇವಸ್ಥಾನಕ್ಕೆ ಇನ್ಮೇಲೆ ದಿನ ಬರೋಣ, ದಿನ ಬಂದು ಕ್ಲಾಸಲ್ಲಿ ಸ್ವಲ್ಪ ಹೊತ್ತು ಮಲಗಿ ಇದ್ದು ತದನಂತರದಲ್ಲಿ ಪ್ರಸಾದ ತೊಗೊಂಡು ಆರಾಮಾಗಿ ಹೋಗೋಣ ಅಂತ ನಾವು ಯೋಚನೆ ಮಾಡ್ತೀವಿ. ಪ್ರಭುಪಾದ ಜ್ಞಾನ ಅದಲ್ಲ. ಅಲ್ಲಿ ನೆಮ್ಮದಿ ಸಿಕ್ಕಿಲ್ಲ ಅಂತ ಇಲ್ಲಿ ಬರ್ತೀವಿ, ಇಲ್ಲಿ ನೆಮ್ಮದಿಗೆ ಜ್ಞಾನ ಕೊಡ್ತಾರೆ, ತಗೊಳ್ಳೋಕ್ಕೆ ನಮಗೆ ಶುದ್ಧ ಮನಸ್ಸಿಲ್ಲ. ಮನಸ್ಸಿದ್ದರೆ ಬುದ್ಧಿ ಇಲ್ಲ. ನಾವು ಆಧ್ಯಾತ್ಮಿಕ ಇದನ್ನು ನಾವು ಚೆನ್ನಾಗಿ ಅರಿಬೇಕು ಅಂತ ಹೇಳಿದ್ರೆ, ಅಥವಾ ಒಬ್ಬ ವ್ಯಕ್ತಿ ಒಂದು ಪೊಸಿಷನಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಅಥವಾ ಒಬ್ಬ ವ್ಯಕ್ತಿ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾನೆ ಅಂತ ಹೇಳಿದ್ರೆ, ಆತನಲ್ಲಿ ಶುದ್ಧವಾದ ಬುದ್ಧಿ, ಶುದ್ಧವಾದ ಮನಸ್ಸು ಮತ್ತು ಸಹನೆ ಇದು ಯಾರಿಗಿರುತ್ತೋ ಅವರು 3ನೇ ಮನೆಯನ್ನು ಪಡಿಬೋದು. ಅದಕ್ಕೆ ಪ್ರಭುಪಾದರು ಭಗವದ್ಗೀತೆಯಲ್ಲಿ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಕೊಟ್ಟರು. ನಾವು ಮನೇಲಿ ಜೀವನ ಮಾಡ್ತಾ ಇರೋದು ಕನಿಷ್ಠ. ನಮ್ಗೆ ಯಾವುದೇ ಆಧ್ಯಾತ್ಮಿಕ ಜೀವನ ಇಲ್ಲ, ಆಧ್ಯಾತ್ಮಿಕ ಬಗ್ಗೆ ಅರಿವಿಲ್ಲ. ಅದರಿಂದ ನಾವೇನು ಮಾಡ್ತಾಯಿದ್ವಿ, ನೆಮ್ಮದಿ ಸಿಗ್ತಾಯಿಲ್ಲ. ಮಧ್ಯಮಕ್ಕೆ ಬರ್ತೀವಿ, ದೇವಸ್ಥಾನಕ್ಕೆ ಕೇಳ್ತೀವಿ, ಏನು ಬೇಕು ಅದನ್ನು ತೊಗೊಳ್ತೀವಿ, ಮತ್ತೆ ಹೊರಟೋಗ್ತೀವಿ. ಮತ್ತೆ ಏನು ಆಲ್ಮೋಸ್ಟ್ ಮುಂದಿನ ವಾರ ನೋಡೋಣ ಅಷ್ಟೇ ಅಂತ, ಇನ್ನೊಂದು ವಾರ ಮತ್ತೆ ಗ್ಯಾಪು. ಅದಕ್ಕೆ ನಾವು ಹೇಳ್ತೀವಿ, ಪ್ರಭುಪಾದ ಹೇಳ್ತಾರೆ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಅದು ಯಾವುದು? ನಿತ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏನು ಹರೇ ಕೃಷ್ಣ ಮಂತ್ರ ಜಪ ಆಗಿರ್ಬೋದು, ಕೆಲವೊಂದು ರೀತಿ ನಿತ್ಯ, ಅದನ್ನು ನಾವು ಯಾವಾಗ ಈ ಬ್ಲ್ಯಾಂಕ್ಸ್ನ ನಾವು ಫಿಲಪ್ ಮಾಡ್ತೀವೋ ಆವಾಗ ನಾವು 3ನೇ ಮನೆಗೆ ಹೋಗಲಿಕ್ಕೆ ಯೋಚನೆ ಬರುತ್ತೆ. ಯೋಚನೆ ಬಂದಾಗ ಆವಾಗ ನಮಗೆ ಜ್ಞಾನ ಅನ್ನೋದು ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ನಮಗೆ ಸಿಗೋದೇ ಇಲ್ಲ. ಈ 2ನೇ ಮನೆಯಲ್ಲಿ ಓಡಾಡ್ತಾ ಇರ್ತೀವಿ, ಮತ್ತು ನಾವು ಇಲ್ಲಿಗೆ ವಾಪಸ್ಸು ಬರ್ತೀವಿ. ಅದರಿಂದ ಶ್ರೀರ ಪ್ರಭುಪಾದರು ನಮಗೆ ಆ ಕೊಟ್ಟಿರ್ತಕ್ಕಂಥ ಸಂಬಂಧ ಏನಿದೆ, ಗುರು ಕೃಷ್ಣರ ಶಾಶ್ವತ ಸಂಬಂಧ, ಕೃಷ್ಣನ ಗುರುಗಳ ಮತ್ತು ಶಿಷ್ಯರ ಶಾಶ್ವತ ಸಂಬಂಧ ಏನಿದೆ ಅದು ಬಹಳ ಉನ್ನತವಾಗಿರ್ತಕ್ಕಂಥದ್ದು. ಗುರುಗಳು ನಮ್ಮ ಕೈಯನ್ನು ಹಿಡಿದ್ರು ಅಂತ ಹೇಳಿದರೆ ನಾವು ವೈಷ್ಣವರಾಗಿ ಹೋಗ್ತೇವೆ. ಜಾತಿ ಯಾವುದೇ ಇರ್ಬೋದು, ಮನುಷ್ಯ ಕುಲ. ಇದಕ್ಕೆ ನಮ್ಮ ಕುಲಕ್ಕೆ ಏನು ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮನುಕುಲ ಅಂತ ಇಟ್ಟಿದ್ದಾರೆ. ಗೌಡ್ರ ಕುಲ, ಆಮೇಲೆ ಬ್ರಾಹ್ಮಣರ ಕುಲ, ಇದ್ರ ಕುಲ ಅಂತ ಯಾವುದನ್ನು ಎಲ್ಲಿ ಹೇಳಿ, ಅದಕ್ಕೆ ಮನುಷ್ಯನ ಇದಕ್ಕೆ ಮನುಕುಲ ಅಂತ ಕೊಟ್ಟರು. ಅದಕ್ಕೆ ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಭಗವಂತನ ಜ್ಞಾನವನ್ನು ವಿತರಣೆ ಮಾಡಿದರು. ಅಂದರೆ ನಾವೆಷ್ಟು ಅದೃಷ್ಟವಂತರು ಅಂತ ಹೇಳಿದ್ರೆ,
ನಾವು ಅಂದ್ಕೊಂಡಿವಿ ಪ್ರಭುಪಾದರು ಅವ್ರಿಗೆ ಮಾತ್ರ ಕೊಟ್ಟರು, ನಮಗಿಲ್ವೇನೋ, ನಮಗೆಲ್ಲ ಗೊತ್ತಿದೆ ಅಂತಿದೆ, ಅದಕ್ಕೆ ಅಲ್ವೋ ಕೊಟ್ಟರು, ನಮಗೇನು ಬೇಡವೇನೋ ಅಂತ ನಾವಿಲ್ಲೇ ಕೂತ್ಕೊಂಡ್ರೆ ನಮಗೆ ದೇವಸ್ಥಾನಕ್ಕೂ ಕೂಡ ಬರೋಕ್ಕಾಗೋದಿಲ್ಲ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾವ ರೀತಿ ಗುರು ಕೃಷ್ಣರ ಸಂಬಂಧ, ಶಾಶ್ವತ ಸಂಬಂಧ ಇದೆಯೋ, ಗುರು ಶಿಷ್ಯರ ಸಂಬಂಧ ಹೆಂಗೆ ಶಾಶ್ವತ ಅಂತ ಹೇಳಿದ್ರೆ, ಒಂದು ತಾಯಿ ಒಂದು ಮಗುವನ್ನು ಜನ್ಮ ಕೊಟ್ಟಿದ ತಕ್ಷಣ ಆ ನರ್ಸು ಏನು ಸಿಸ್ಟರ್ ಇರ್ತಾರೆ, ಆ ಮಗುನ ಕರ್ಕೊಂಬಂದು ತನ್ನ ತಾಯಿ ಹತ್ರ ಕೊಟ್ಟಿದ ತಕ್ಷಣವೇ ಅಲ್ಲಿ ನಡೆದಿರ್ತಕ್ಕಂಥ ಏನು ಪ್ರಸವ ವೇದನೆಗಳಿರುತ್ತೆ, ಘಟನೆಗಳಿರುತ್ತೆ, ಆ ಮಗುನ ನೋಡಿದ ತಕ್ಷಣ ಕ್ಷಣಾರ್ಥದಲ್ಲಿ ಎಲ್ಲವನ್ನು ಮರ್ತೋಗ್ತಾಳೆ ತಾಯಿ. ಅದು ಯಾವ್ದು ಕಾರಣದಿಂದ ಮರಿತಾಳೆ? ಅಲ್ಲಿ ವಿಶೇಷವಾದ ಪ್ರೀತಿ ಅಡಗಿದೆ. ಆ ಪ್ರೀತಿ ಎಲ್ಲಿದೆ? ಸಾಕ್ಷಾತ್ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ತುಳಸಿದೇವಿ ಮತ್ತು ಶ್ರೀಮತಿ ರಾಧಾರಾಣಿ, ಇವರಲ್ಲಿ ಈ ಪ್ರೀತಿ ಅಡಗಿದೆ. ನಾವು ಯಾವಾಗ ಮನೆಯಲ್ಲಿ ಅಥವಾ ನಮ್ಮ ಸಹಚರರ ಜೊತೆಗೆ ಅನ್ಯೋನ್ಯವಾಗಿ ಯಾವಾಗ ನಾವು ಬದುಕ್ತೀವಿ, ಆವಾಗ ಈ ಪ್ರೀತಿ ಮೂರನೇ ಮನೆ ಹೋಗೋವರೆಗೂ ನಮ್ಮ ಜೊತೆಲಿರುತ್ತೆ. ಈ ಪ್ರೀತಿ ಪ್ರೇಮವನ್ನು ಬಯಸ್ತಾ ಇರುತ್ತೆ. ಈ ಪ್ರೇಮ ಎಲ್ಲಿದೆ ಅಂತ ಹೇಳಿದ್ರೆ, ಗೋಲೋಕ ವೃಂದಾವನ ಧಾಮದಲ್ಲಿ ಕೃಷ್ಣನಲ್ಲಿ ಅಡಗಿದೆ. ಅದಕ್ಕೆ ಪ್ರಭುಪಾದರು ಈ ಸಂಘಕ್ಕೆ ಪಾಶ್ಚಾತ್ಯ ದೇಶದಲ್ಲಿ ಹೋಗಿದ್ದಾಗ ಕೃಷ್ಣ ಪ್ರಜ್ಞಾ ಸಂಘ ಅಂತ ಹೆಸರಿಟ್ಟರು. ಈ ಪ್ರೀತಿ ಮತ್ತು ಈ ಪ್ರೇಮವನ್ನು, ಕೃಷ್ಣ ಪ್ರೇಮವನ್ನು ಯಾರು ಪಡಿತಾರೋ ಅವರು ಮೂರನೇ ಮನೆ ಹೋಗಲಿಕ್ಕೆ ಅಧಿಕಾರವನ್ನು ಪಡೀತಾರೆ. ಅದಕ್ಕೆ ಶ್ರೀಲ ಪ್ರಭುಪಾದರಿಗೆ ಆಗಿರಲಿ ಅಥವಾ ನಮ್ಮ ಪೂಜ್ಯ ಗುರುಗಳಾಗಿರಲಿ, ನಮ್ಮ ಗುರು ಮಹಾರಾಜ್ ಹೇಳ್ತಾ ಇದ್ರು, ಈ ಒಂದು ಮಾನವ ಜನಾಂಗದಲ್ಲಿ ದೀಕ್ಷಾ ಗುರುಗಳು ಅಂತೇಳಿದ್ರೆ ಒಬ್ಬರಾಗ್ತಾರೆ, ಶಿಕ್ಷಾ ಗುರುಗಳು ಅಂತೇಳಿದ್ರೆ ಎಷ್ಟೋ ಜನಗಳು ಇರ್ತಾರೆ, ಎಷ್ಟೋ ಸನ್ಯಾಸಿಗಳಿರ್ತಾರೆ. ಆದರೆ ಮುಂಬರುವ ಪ್ರತಿಯೊಂದು ಶಿಷ್ಯ ಗಣಾಂಗಕ್ಕೂ ಕೂಡ ಶ್ರೀಲ ಪ್ರಭುಪಾದರೆ ಶಿಕ್ಷಾ ಗುರುಗಳಾಗಿ ಮುಂದುವರಿತಾರೆ ಅಂತ ನಮ್ಮ ಗುರುಗಳು ಒಂದು ಕಡೆ ಹೇಳ್ತಾ ಇದ್ರು. ಆವಾಗ ನನಗನ್ನಿಸ್ತು, ನಾವೇ ಭಾಗ್ಯವಂತರು. ನಾವು ಮೂರನ್ನು ತಗೋಬೇಕು. ನಾವು ಮನೇಲಷ್ಟು ಮೂರನ್ನು ನಾವು ತಗೋತೀವಿ, ಅದಾದಮೇಲೆಲ್ಲ ಮರ್ತೋಗುತ್ತೆ. ಒಂದು ತಂದೆ, ಇನ್ನೊಂದು ತಾತ. ಮುತ್ತಾತನ ಯಾರು ನೋಡಿರಲ್ಲ, ಯಾರೂ ಜ್ಞಾಪಕ ಇರೋದಿಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ದೀಕ್ಷಾಗುರುಗಳನ್ನ ನಾವು ತಗೋತೀವಿ, ಎರಡನೇದು ಶಿಕ್ಷಾಗುರು ಪ್ರಭುಪಾದರನ್ನ ತಾತಗುರುಗಳಾಗಿ ಸ್ವೀಕಾರ ಮಾಡ್ತೀವಿ, ಮೂರನೇದು ನಮಗೆ ಗೊತ್ತಿಲ್ಲ ರಾಧಾಕೃಷ್ಣನ ಪ್ರಧಾನವಾಗಿ ತೊಗೊಂಬಿಡೋದು ಅಷ್ಟೇ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಅಂತ ಹೇಳಿದ್ರೆ ಎಲ್ಲವೂ ನಮಗೆ ಜೀವನ ಅನ್ನೋದು ಸುಖಕರವಾಗಿ ನಮಗೆ ಮುಂದೂಡ್ತಾ ಹೋಗುತ್ತೆ. ಸೊ ನಾವು ಸಮಯ ಭಾಳ ಕಮ್ಮಿ ಇರೋದ್ರಿಂದ ನಾನು ಅದಕ್ಕೆ ಪ್ರಭುಪಾದರು ತಂದೆ ತಾಯಿ ಯಾರು, ಅವರ ಬಗ್ಗೆ ಸ್ವಲ್ಪ ಎಲ್ಲ ಹೇಳ್ಬೇಕು. ಅದನ್ನು ಯಾವುದೂ ಹೇಳಿಲ್ಲ, ಯಾಕಂದರೆ ಪ್ರತಿ ವರ್ಷವೂ ಕೂಡ ಅವ್ರ ತಂದೆ ತಾಯಿಗಳ ಬಗ್ಗೆ ಅದೆಲ್ಲ ನಾವು ಕೇಳ್ತಾನೆ ಇರ್ತಾಯಿದ್ವಿ. ಆ ಒಂದು ವಿಷಯ ಹೇಳಲಿಕ್ಕೆ ನಮಗೆ ಸಮಯ ಇತ್ತು. ಆ ಸಮಯ ಮೊಟಕುಗೊಳಿಸ್ರಿಂದ ನಾವು ಅದನ್ನು ಮೊಟಕುಗೊಳಿಸ್ಬಿಟ್ವಿ. ವಿಶೇಷವಾದ ಒಂದು ಪಾಯಿಂಟ್ಸ್ ಏನಿದೆ ಅದನ್ನು ನಾವು ತಗೊಳ್ಳೋಣ ಅಂತ ಕೆಲವೊಂದು ಭಗವಂತನಲ್ಲಿ ಪ್ರೇಯರ್ ಮಾಡಿ ನಮ್ಮ ಗುರುಗಳನ್ನು ನಮ್ಮ ಹೃದಯದಲ್ಲಿ ಕೂರಿಸಿ ನಾವು ಮಾತಾಡ್ತಾ ಇರೋದ್ರಿಂದ ಅದು ಅವರು ಮಾತಾಡ್ತಾ ಇರೋದು ಹೊರತು ನಾವಲ್ಲ. ಪ್ರಭುಪಾದರು ಹೇಗೆ ಗುರುಗಳು ಯಾವ ರೀತಿ ದಯಾಪರರೋ, ಒಬ್ಬ ನೈಜ ಪ್ರಾಮಾಣಿಕ ವೈಷ್ಣವರಾದ ಗುರುಗಳು ಯಾವ ರೀತಿ ದಯಾಪರರೋ ಒಂದು ಜೀವದ ಮೇಲೆ, ಅದೇ ರೀತಿ ಪ್ರಭುಪಾದರು ಕೂಡ ದಯಾವಂತರು. ತಮ್ಮ ಶಿಷ್ಯರಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅವರ ಆಜ್ಞಾ ಪ್ರಕಾರವಾಗಿ ಸಮಯ, ಜಾಗ, ಸಂದರ್ಭ ಇದಕ್ಕೆ ಅನುಗುಣವಾಗಿ ಪ್ರಭುಪಾದರು ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದ್ಸರಿ ಗುರು ಮಹಾರಾಜ್ ಎಲ್ಲ ಹೇಳ್ತಾ ಇದ್ರು, ನಾವು ಒಮ್ಮೊಮ್ಮೆ ನೋಡ್ತಾ ಇದ್ದೆ ಗುರು ಮಹಾರಾಜ್ ಹತ್ರ. ರಾತ್ರಿ ಗುರು ಮಹಾರಾಜ್ ಜೊತೆಗಿದ್ದಾಗ ಒಂದೊಂದು ಸರಿ ಹಂಗೆ ಮಾತಾಡ್ತಾ ಇದ್ರು.
ನಾನು ಇವ್ರು ಏನು ಎಲ್ಲಿ ಮಾತಾಡ್ತಾರೆ. ಅದಕ್ಕೆ ಯಾರು ನೈಜ ಪ್ರಾಮಾಣಿಕವಾಗಿ ವೈಷ್ಣವರು ಇರ್ತಾರೋ ಅವ್ರಿಗೆ ನಿದ್ದೆ ಅನ್ನೋದು ಇರೋದೇ ಇಲ್ಲ. ನಾವು ನೋಡ್ತೀವಿ, ನಿದ್ದೆ ಮಾಡಿದವ್ರಿಗೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಡಾಕ್ಟ್ರ್ನಲ್ಲಿ ಒಂದು ಹೇಳಿಕೆನೇ ಇದೆ. ಕಾಯಿಲೆ ಬರೋದು ಯಾರಿಗೆ? ನಿದ್ದೆ ಮಾಡಿದ್ರೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋನಿಗೆ. ಇವತ್ತಿನ ದಿನ ಅದಕ್ಕೆ ಸಮಯ ಕೊಡಲಿಕ್ಕೆ ಕಲಿ ಭಾಳ ಪ್ರಾಧಾನ್ಯವಾಗಿ ಬಂದ್ಬಿಟ್ಟಿದ್ದಾನೆ. ಎಲ್ಲರ ಕೈದು ಮೊಬೈಲ್ ಕೊಟ್ಬಿಟ್ಟಿದ್ದಾನೆ. ರಾತ್ರಿ ಯಾರು ನೋಡ್ತಾ ಇರ್ತಾರೆ, ಬೆಳಗ್ಗೆ ಮಲಗಿರ್ತಾರೆ. ಏನು ಮಾಡ್ತಾ ಇದ್ದಾನೆ? ರಾತ್ರಿ ಕೃಷ್ಣನ ಸೀರಿಯಲ್ಲೇ ನೋಡ್ತಾ ಇದ್ದೀವಿ ಮಲಗಿದೆ ಅಂತ. ಕೃಷ್ಣ ಎಲ್ಲರೂ ಹೇಳಿದ್ನ? ಪ್ರಭುಪಾದ ಎಲ್ಲರೂ ಹೇಳಿದ್ರ? ಎಲ್ಲೂ ಹೇಳಿಲ್ಲ. ಬೆಳಗ್ಗೆಗೆ ಪ್ರಾಧಾನ್ಯತೆ ಕೊಟ್ಟರು. ರಾತ್ರಿ ನೀನೇನಾದರೂ ಮಾಡ್ಕೋ, ಬೆಳಗ್ಗೆ ಬೇಗ ಹೇಳು. ಇದು ಮನುಕುಲದ ನಿಯಮ. ಇದು ಫಾಲೋ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ, ಸ್ವರ್ಗಕ್ಕೆ ಹೋಗ್ತೀವಿ, ಅದೆಲ್ಲ ಏನೂ ಇಲ್ಲ. ನಮ್ಮ ಡ್ಯೂಟಿ ನಾವು ಮರ್ತಿರ್ತೀವಿ. ಅದರಿಂದ ನಮಗೆ ಗುರುಗಳಕ್ಕೆ ಮತ್ತು ಶಿಷ್ಯರಿಗೆ ಸಂಬಂಧ ಸಿಗ್ತಾ ಇಲ್ಲ. ಆದರೂ ಗುರುಗಳು ನಮ್ಮನ್ನು ಬಿಡ್ತಾ ಇಲ್ಲ. ಯಾವ ರೀತಿ ಹಸುಗೆ ಕರು ಮೇಲೆ ಕರು ಬಿಟ್ಟರೆ ಯಾವ ರೀತಿ ಓಡೋಗುತ್ತೋ, ಇಲ್ಲಿ ತಾಯಿಗೆ ಮಗುನ ಯಾವ ರೀತಿ ಶಿಷ್ಟ ತಂದು ಕೊಡ್ತಾರೋ, ಅದೇ ಎರಡು ಕಡೆ ಆ ರೀತಿ ಇದ್ದರೆ ಗುರು ಶಿಷ್ಯರಲ್ಲಿ ಸ್ವಲ್ಪ ವಿರುದ್ಧ. ಗುರುಗಳಿಗೆ ಶಿಷ್ಯ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತು ನಾವು ನೋಡ್ತೀವಿ, ವೈಫೈ ಇದ್ದರೆ ಏನು ಕೇಬಲ್ ಕನೆಕ್ಷನೇ ಬೇಕಿಲ್ಲ, ಇಲ್ಲೇ ಆಪ್ರೇಟ್ ಮಾಡ್ತೀವಿ. ಅದೇ ಹಿಂಗೆ ಇವತ್ತಿನ ಅದನ್ನು ತಿಳ್ಕೊಂಡೇ ಹಿಂಗೆ ಮಾಡಬೇಕಾದ್ರೆ ಗುರುಗಳ ವಾಣಿ ನಮಗೆ ಸಿಗೋದಿಲ್ವಾ? ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ನಾವು ಉಪಯೋಗ ಮಾಡ್ಕೋತಾರೆ. ನಮ್ಮ ಇಂಟರ್ನೆಟ್ಟು, ನಮ್ಮ ಶುದ್ಧ ಮನಸ್ಸನ್ನು ನಾವು ಆನ್ ಮಾಡಿಲ್ಲ. ಪ್ರಭುಪಾದರು ಅಥವಾ ಗುರುಗಳು ನಮ್ಮ ಶಿಷ್ಯನಿಗೆ ಇವತ್ತಿನ ದಿನ ಭಗವಂತನಿಗೆ ನಾವು ಕನೆಕ್ಷನ್ ಮಾಡಬೇಕು ಅಂತ ಎಲ್ಲಿಂದಲೂ ಎಲ್ಲಿದ್ದರೂ ಕೂಡ ಅವರು ನಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಅವರನ್ನು ನಾವು ನಮ್ಮಲ್ಲೇ ಇರತಕ್ಕ ಒಂದು ಸಿಸ್ಟಮ್, ನಾವೇನು ಮಾಡಿರ್ತೀವಿ ಸಿಸ್ಟಮ್ಮು, ಮತ್ತು ಒಂದು ಕನ್ನಡದಲ್ಲಿ ಏನೈತಿ ಸಿಸ್ಟಮ್ಗೆ ಪದ್ಧತಿ, ವ್ಯವಸ್ಥೆ. ಆ ವ್ಯವಸ್ಥೆಗೆ ಯಥೇಚ್ಛವಾದ ಪ್ರಾಧಾನ್ಯತೆ ಕೊಟ್ಟು ನಾವು ಅದನ್ನು ಹಿಂದೆ ಸರಿಸ್ಬಿಡ್ತೀವಿ. ಅದು ತುಂಬ ತಪ್ಪು. ಯಾರು ಅಧಿಕಾರದಲ್ಲಿರ್ತಾರೆ, ಯಾರು ಜವಾಬ್ದಾರಿಯನ್ನು ತಗೊಂಡಿರ್ತಾರೆ, ಸಮಯ ಸಂದರ್ಭ, ಪ್ರಭುಪಾದ ಕೆಲವು ಸಮಯ ಜಾಗ ಸಂದರ್ಭವನ್ನು ನೋಡೇ ನಾವು ಪ್ರತಿಯೊಂದನ್ನು ಕೂಡ ವ್ಯವಹಾರವನ್ನು ಮಾಡಬೇಕು. ಈ ಥರದ ಒಂದು ಯಾವಾಗ ಗುರು ಕೃಷ್ಣ ಶಿಷ್ಯನಿಗೂ ಅದು ಲಿಂಕ್ ಆಗುತ್ತೋ ಆವಾಗ ಕೆಲವೊಂದು ಸಮಯ ನಾವು ತಮ್ಮ ಮನಸ್ಸನ್ನು ಸಡಿಲಗೊಂಡು ಭಗವಂತನಿಗೆ ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ನಾವು ಮಾಡ್ಕೋಬೇಕು. ಇದು ಗುರು ಶಿಷ್ಯರ ವಿಶೇಷ ಸಂಬಂಧ. ಒಂದು ಘಟನೆ ನಡೆದಿತ್ತು ವೃಂದಾವನದಲ್ಲಿ, ಅದು ಹೇಳಲೇಬೇಕು. ಸೊ ಅದು ಮತ್ತು ಇನ್ನೊಂದು ಘಟನೆನ ಹೇಳಿ ನನ್ನ ಕ್ಲಾಸನ್ನು ನಾನು ಮುಗಿಸ್ತೀನಿ. ಒಂದು ಯಾವುದಪ್ಪ ಘಟನೆ ಅಂತ ಹೇಳಿದ್ರೆ, ನಾವು ನೋಡಿದ್ವಿ ಪ್ರಭುಪಾದರು 1977ರಲ್ಲಿ ತಮ್ಮ ಮನೆಗೆ ತಾವು ಹೊರಟರು, ಲೋಕವನ್ನು ಬಿಟ್ಟು ತಮ್ಮ ಮನೆಗೆ ಹೋದರು ಅಂತ. ಯಾರು ನೈಜ ಪ್ರಾಮಾಣಿಕ ವೈಷ್ಣವರಾಗಿರ್ತಾರೆ, ಈ ಲೌಕಿಕ ದೇಹಕ್ಕಾಗಿರಲಿ ಇದಕ್ಕಾಗಿರಲಿ ಯಾವುದಕ್ಕೂ ಅವರು ಭದ್ರಾಗಿರೋದಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಭದ್ರಾಗಿರ್ತಾರೆ, ಅವ್ರಿಗೆಲ್ಲ ನೋವಾಗುತ್ತೆ ಇದಾಗುತ್ತೆ ಅಂತ ನಾವು ನೋಡ್ತೀವಿ. ಇವತ್ತು ಗುರು ಮಹಾರಾಜು ಒಂದು ಅವ್ರಿಗಾಗಿರ್ತಕ್ಕಂಥ ದೇಹಕ್ಕಾಗಿರ್ತಕ್ಕಂಥ ಅನಾಹುತದಿಂದ ನಾವು ಇವತ್ತೆಲ್ಲ ನೋಡ್ತಾ ಇದ್ದೀವಿ, ದುಃಖಿತರಾಗ್ತಾ ಇದ್ವಿ. ಅದೇ ಗುರು ಮಹಾರಾಜ್ ಹೇಳ್ತಾಯಿದ್ರು, ನನಗೇನೂ ಆಗಿಲ್ಲ, ನೀವೇ ಎಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ. ಅರೆ ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲ ಆಗಿರೋದು ನಾವೇ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀವಿ. ಆದರೂ ನೀವೇನೂ ಆಗಿಲ್ಲ ಹೇಳ್ತಾ ಇದ್ರಲ್ಲ ಗುರು ಮಹಾರಾಜ್, ಹಿಂಗೆ ಹೇಗಿದ್ದು ಹಾಗೆ ಅಂತ. ನಮ್ಮ ಜವಾಬ್ದಾರಿ ಏನಿದೆ, ದೇಹ ನಮಗೆ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡಲಿಕ್ಕೆ. ಆ ಸೇವೆ ಮಾಡುವಾಗ ನಾವೇನು ಜವಾಬ್ದಾರಿ ತಗೊಂಡು ಕುಟುಂಬನ ನಾವು ತೊಗೊಂಡಿದ್ದೀವೋ, ಸೇವೆ ಮಾಡಲಿಕ್ಕೆ ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇದ್ವಿ, ಜೀವನ ಮಾಡಲಿಕ್ಕೆ ಬುದ್ಧಿ ಯಾಕೆ ಬರ್ತಾ ಇಲ್ಲ? ಅಲ್ಲೂ ಬುದ್ಧಿ ಬರಬೇಕು. ಆವಾಗ ಎರಡು ಏಕಕಾಲದಲ್ಲಿ ಚೆನ್ನಾಗಿ ನಡೆಯುತ್ತೆ, ಇಲ್ಲ ಅಂದರೆ ನಡೆಯೋದಿಲ್ಲ.
ಪ್ರಭುಪಾದ ಎಷ್ಟು ಕರಡ ಮೂರ್ತಿಗಳು ಅಂತ ಹೇಳಿದ್ರೆ ಇವಾಗಲೂ ಕೂಡ ಪ್ರತಿಯೊಬ್ಬರು ಕೆಲವೊಂದು ದರ್ಶನವನ್ನು ಸ್ವಯಾರ್ಜಿತವಾಗಿ ಕೊಡ್ತಾ ಇರೋದಕ್ಕಂದ್ರೆ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ 1992ರಲ್ಲಿ ವೃಂದಾವನ್ಗೆ ಹೋಗಿದ್ದೆ. ವೃಂದಾವನ್ಗೆ ಹೋಗಿದ್ದಾಗ ಅಷ್ಟು ಪ್ರಭುಪಾದ ಬಗ್ಗೆ ಆಗಿರಲಿ ಅಥವಾ ಬೇರೆ ಥರದ ಆಧ್ಯಾತ್ಮಿಕ ಜಾಸ್ತಿ ಲಿಂಕ್ ಇಲ್ಲ. ಅದಕ್ಕಿಂತ ಯಥೇಚ್ಛವಾಗಿ ಆಧ್ಯಾತ್ಮಿಕ ಅಂದರೆ ಭಾಳ ಇಷ್ಟ ಇತ್ತು ಮನಸ್ಸಿನಲ್ಲಿ. ಯಥೇಚ್ಛವಾಗಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಯಥೇಚ್ಛವಾಗಿ ಹೋಗ್ತಾ ಇದ್ವಿ. ಅದು ದೇವಸ್ಥಾನ ಅಂತ ಇಟ್ಕೋಬೋದು, ಗುರುಗಳ ದೇವಸ್ಥಾನ ಅಂತ ಇಟ್ಕೋಬೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿರಲಿ, ಯಾವುದೇ ಗುರುಗಳ ದೇವಸ್ಥಾನಕ್ಕೆ ಹೋಗಿರಲಿ ಅಥವಾ ಯಾರೇ ಭಕ್ತರನ್ನ ಭೇಟಿ ಮಾಡಲಿ, ಅವರು ಮೂರನೇ ಮನೆಯನ್ನು ಸಂಬಂಧನ ಬೆಳೆಸಲಿಕ್ಕೆ ಅವರು ಅವರ ತುದಿಗಾಲದಲ್ಲಿ ನಿಂತಿರ್ತಾರೆ ಹೊರತು ಬೇರೆ ಇನ್ನೇನು ಮಾಡಲಿಕ್ಕೆ ಇರೋದಿಲ್ಲ. ಏನೇ ಆದರೂ ನಾವು ಸಹನೆಯಿಂದ ನಾವು ನಡ್ಕೊಂಡಾಗ ಎಲ್ಲ ಕಾರ್ಯನೂ ಸಾಧ್ಯ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆವಾಗ ನಾನು ವೃಂದಾವನ್ಗೆ ಹೋಗಿದ್ದಾಗ ದರ್ಶನ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ವಾಟ್ ಎ ಬ್ಯೂಟಿಫುಲ್ ರಾಧಾ ಮಾಧವ್, ರಾಧಾ ಶ್ಯಾಮ್ ಸುಂದರ್, ಕೃಷ್ಣ ಬಲರಾಮ್ ಯಾವುದೇ ಇರ್ಬೋದು. ಎಲ್ಲ ಆದಮೇಲೆ ಒಂದು ಕಡೆ ಪ್ರಭುಪಾದ ಮ್ಯೂಸಿಯಮ್ಗೆ ಅಂತೇಳಿ ಕರ್ಕೊಂಡೋದ್ರು ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಪ್ರಭುಪಾದರು ಕೂತ್ಕೊಂಡು ಟೇಬಲಲ್ಲಿ ಬರೀತಾ ಇದ್ರು. ಅದನ್ನು ನೋಡಿದ ತಕ್ಷಣ ಯಾರು ನನ್ನ ಕರ್ಕೊಂಡು ಹೋಗಿದ್ನೋ ಅವನಿಗೆ ಚಕ್ಕಂತ ತಿರುಗಿ ಹೇಳಿದೆ ಅವನಿಗೆ, ಏನು ನೀನು ನೋಡಿದ್ರೆ ನಮಗೆಲ್ಲ ಜ್ಞಾನ ಸ್ವಲ್ಪ ಕಮ್ಮಿ. ಅವಾಗ ಅವನಿಗೆ ಹೇಳೇ ಚಕ್ಕಂತ, ನೀನು ನೋಡಿದ್ರೆ ಪ್ರಭುಪಾದರು ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಆರಾಮಾಗಿ ಕೂತಿದ್ದಾರೆ, ಕೂರ್ತೇನೋ ಬರಿತಾ ಇದ್ದಾರೆ, ಏನೋ ಕೊಡೋಕೆ ಬರ್ತಾ ಇದ್ದಾರೆ. ನೀನು ನೋಡಿದ್ರೆ ಪ್ರಭುಪಾದ ಇಲ್ಲ ಅಂತ ಹೇಳ್ತಲ್ಲೋ, ನೋಡಿಲ್ಲ ಆರಾಮಾಗಿ ಕೂತಿದ್ದಾರೆ, ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ಲೈವ್ ಆಗಿ ನೋಡಿತಾ ಇತ್ತು ಅವ್ರಿಗೆ. ಆಮೇಲೆ ಅವನು ಒಂದು ಕ್ಷಣ ನಿಂತುಬಿಟ್ಟು ನನಗೆ ಹೇಳಿದ, ಅದು ಪ್ರಭುಪಾದ ಕೂತಿರೋದು ಅದು ಮೂರ್ತಿ, ನಿಜವಾಗಲ್ಲ. ಅವನಿಗೆ ಮೂರ್ತಿ ಆಗಿರ್ಬೋದು, ನಮಗೆ ಕಂಡಿದ್ದು ಸ್ವಯಾರ್ಜಿತವಾಗಿ ಶ್ರೀಲ ಪ್ರಭುಪಾದರು. ಇದು ಅವರ ವಿಶೇಷ ಗುಣಗಳಲ್ವಾ, ಪ್ರತಿಯೊಬ್ಬರಿಗೂ ಕಾಣಿಸ್ತಾರೆ. ಅವ್ರಿಗೇನು ಬೇಕು, ಅವರು ಕೊಟ್ಟಿರ್ತಕ್ಕಂಥ ಏನು. ಒಂದ್ಸರಿ ಗುರುಮಾರ ಹೇಳ್ತಾಯಿದ್ರು, ಬೆಳಗ್ಗೆ ಮಂಗಳಾರತಿಗೆ ಎದ್ದಿದ ತಕ್ಷಣ ಗುರು ಮಹಾರಾಜು ಲ್ಯಾಪ್ಟಾಪ್ನಲ್ಲಿ ಮಂಗಳಾರತಿನ ನೋಡ್ತಾ ಒಬ್ಬ ಹುಡುಗ ತೋರಿಸ್ದ, ಮೊಬೈಲ್ನಲ್ಲಿ ತೋರಿಸ್ದ ಗುರು ಮಹಾರಾಜ್ಗೆ. ಗುರು ಮಹಾರಾಜ್ ನೋಡಿ ಮೊಬೈಲ್ ಈ ಥರ ಮಂಗಳಾರತಿ ರಾಧಾ ಮಾಧವ್ ನೋಡಿ ಅಂತ. ಅವನಿಗೆ ಸುಮಾರು ಮೆಸೇಜ್ ಬರ್ತಾಯಿತ್ತು. ಅಷ್ಟು ಮೆಸೇಜ್ ಬರ್ತಾಯಿದ್ದು ನೋಡಿ ನೋಡಿ ಅವರು ಪ್ರಭುಪಾದ ಹೇಳಿದ್ರು, ಏನದು ಬೆಳಗ್ಗೆನೇ ಇಷ್ಟೊಂದು ತಲೆನೋವ, ರಾಧಾ ಮಾಧವ್ ನೋಡೋಕ್ಕೂ ಕೂಡ ನಮಗೆ ನೆಮ್ಮದಿ ಇಲ್ವಾ? ಅಂದರೆ ಮೊಬೈಲ್ನ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಬಂದರೆ ಒಬ್ಬೊಬ್ರದ್ದು ಮೆಂಟಾಲಿಟಿ ಇರುತ್ತೆ, ಕಾನ್ಷಿಯಸ್ನೆಸ್ ಇರುತ್ತೆ. ಇವತ್ತು ತುಂಬ ಡ್ರೆಸ್ ತುಂಬ ಚೆನ್ನಾಗಿದೆ, ಇದನ್ನು ತೆಗೆದುಬಿಟ್ಟು ಅಪ್ಲೋಡ್ ಮಾಡೋಣ, ಎಲ್ಲರಿಗೂ ಕಳಿಸೋಣ. ನೀವು ಯಾವಾಗ ಕಳಿಸ್ತೀರೋ ಯಾರಿಗೆಲ್ಲ ಹೋಗಿರುತ್ತೆ ಅವ್ರು ಯಾವತ್ತೂ ದೇವಸ್ಥಾನಕ್ಕೆ ಬರೋದೇ ಇಲ್ಲ. ಅವ್ರು ಅಲ್ಲೇ ನೋಡ್ಕೊಂಡು ಅವ್ರು ಅಲ್ಲೇ ಇರ್ತಾರೆ, ಅವರಲ್ಲೇ ನಾವಿಲ್ಲೇ, ಮೂರನೇ ಮನೆ ಅಲ್ಲೇ, ವೈಷ್ಣವರು ನಾವಲ್ಲೇ, ಯಾವ ಗುರುಗಳು ಅವಶ್ಯಕತೆ ಇಲ್ಲ. ಈ ಥರ ನಮಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಅದರಿಂದ ಪ್ರಭುಪಾದರು ಬಾರಿ ಬಾರಿ ಹೇಳ್ತಾಯಿದ್ರು ನನ್ನ ಗ್ರಂಥ. ಅದಕ್ಕೆ ಗುರುಮಾರು ಹೇಳೋದಕ್ಕೆ ನಮಗೋಸ್ಕರ ಪ್ರಭುಪಾದರು ಹಗಲು ರಾತ್ರಿ ಅಂದಿರ ನಮಗೋಸ್ಕರ ಗ್ರಂಥವನ್ನೆಲ್ಲ ಬರೆದ್ರು. ಯಾಕೆ ಬರೆದ್ರು? ಅವ್ರಿಗೋಸ್ಕರ ಬರೆದ್ರಾ? ನಮಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ, ನಮಗೆ ಹೆಂಗೆ ಜೀವನ ನಡೆಸಬೇಕು, ಮನದಲ್ಲಿ ಕುಟುಂಬನ ಹೆಂಗೆ ನಡೆಸಬೇಕು, ಅದ್ರ ಜೊತೆಗೆ ಆಧ್ಯಾತ್ಮಿಕನ ಹೆಂಗೆ ಇಟ್ಕೋಬೇಕು, ಕೃಷ್ಣನ ಹೆಂಗೆ ಇಟ್ಕೋಬೇಕು, ಹೆಂಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋದ್ಮೇಲೆ ಮೂರನೇ ಮನೆಗೆ ಹೆಂಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. ಅದಕ್ಕೆ ಕಲಿ ಏನು ಮಾಡಿದ, ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ, ಸೊ ನಾನು ಫಾಸ್ಟಾಗಿ ಬರ್ತೀನಿ ನಿಮ್ಗಿಂತ ಬೇಗ, ನಿಮ್ಮದು ಬುಕ್ ಅಂತ ಹೇಳಿದ್ರೆ ನಾನು ಮೊಬೈಲ್ನ ಕೊಟ್ಟು ಅದರಲ್ಲೇ ತಲೆನ ತಗ್ಗಿಸ್ಬಿಡ್ತೀನಿ. ಬುಕ್ಕಿಂದ ನೀವು ಬುಕ್ ತಾನೇ ಕೊಟ್ಟು ತೋರಿಸ್ತೀರಾ, ನಾವು ಇದನ್ನು ತೋರಿಸಿದ್ರೆ ಯಾರ್ದು ಶಾಂಗತ್ತೆ ಅದನ್ನು ತೋರಿಸ್ತಾ. ಇವತ್ತಿನವರೆಗೂ ನಾವು ಯಾವ್ದಾದ್ರು ಮೊಬೈಲ್ ಇಟ್ಕೊಂಡ್ರೆ ನಾವು ಯಾವತ್ತಾದ್ರು ತಲೆ ಎತ್ತಿ ನಡ್ಕೊಂಡು ಹೋಗಿದ್ದೀವಾ? ಯಾವತ್ತೂ ತಲೆ ಎತ್ಕೊಂಡು ಹೋಗಿಲ್ಲ, ಯಾವಾಗಲೂ ತಲೆ ಬಗ್ಸಿರೋದೇನೆ. ನೆಕ್ಸ್ಟ್ ಹುಟ್ಟೋ ಮಗುವಿನ ಹುಟ್ಟೋಗ್ಲೂ ತಲೆ ಹಿಂಗೆ ಇರೋದು. ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಆ ಟ್ರೀಟ್ಮೆಂಟಿಗೆ ನೀವು ಎಲ್ಲೂ ಬರೋಲ್ಲ. ಡಾಕ್ಟರ್ ಹತ್ರ ಎಲ್ಲ ಆದಮೇಲೆ ಕೊನೆಗೆ ಬರೋದು ದೇವಸ್ಥಾನದ ಪೂಜಾರಿ ಹತ್ರಕ್ಕೇನೆ. ಪ್ರಭು ಏನಾದರೂ ಮಾಡಿ ಕತ್ತಿ ಹಿಂಗೆ ಇದೆ, ಏನು ಬೇಕಾದ್ರೂ ಕೊಡ್ತೀವಿ, ಭಗವಂತನ ಅಭಿಷೇಕ ಮಾಡಿಸ್ಬಿಡ್ತೀವಿ. ಭಗವಂತ ಅಭಿಷೇಕನ ಕೇಳಿದ್ನ
ಭಗವಂತ ನಮ್ಮ ಮನೆಗೆ ಬಾ ಅಂತ ಕರೀತಾ ಇದ್ದಾನೆ. ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹೋದೆ, ನೀನು ಬಂದಿಲ್ಲ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಬಾ ಅಂತ ಹೇಳ್ತಾರೆ, ನಾವು ಬರಲ್ಲ ಅಂತ ಹೇಳ್ತಾರೆ. ಇದು ಯಾರ್ದು ಕರ್ಮ? ಇದು ನಮ್ಮ ಕರ್ಮ. ಅದೇ ರೀತಿ 12 ಗಂಟೆ ಆಯಿತು, ಸಮಯ ಆಯಿತು, ಇನ್ನು 5 ನಿಮಿಷ ಒಂದು ಸ್ಟೋರಿ. ಪ್ರತಿಯೊಬ್ಬರು ಕೂಡ ಹುಟ್ಟುವಾಗ ನಮ್ಮದೇ ಆಗಿರ್ತಕ್ಕಂಥ ಪ್ರಾರಬ್ಧ ಕರ್ಮದ ಪೆಟ್ಟಿ ಏನಿರುತ್ತೆ ಅದನ್ನು ನಾವು ಪ್ರತಿಯೊಬ್ಬರು ತಂದಿರ್ತೀವಿ. ಇದ್ರ ಬಗ್ಗೆ ಅರಿವಿದೆಯಲ್ಲ? ಅದಕ್ಕೆ ಒಂದೊಂದು ಸರಿ ನಮ್ಗೆ ಅರಿವಿಲ್ಲ ಅಂತ ಹೇಳಿದ್ರು, ಯಾವಾಗ ಮನೇಲಿ ಏನಾರ ಘಟನೆ ಆಗ್ತಿದ್ರೆ ಅಯ್ಯೋ ನಾನು ಪ್ರಾರಬ್ಧ ಅಂತ ತಲೆ ಹೊಡ್ಕೋತೀವೋ ಇಲ್ವೋ? ಆ ಪ್ರಾರಬ್ಧ ಅಂದರೆ ಏನಂಗಿದ್ರೆ, ಓ ನಾನು ಯಾವ ಜನ್ಮದಲ್ಲಿ ಏನೋ ಮಾಡಿದ್ದೆ, ಏನೂ ಗೊತ್ತಿಲ್ಲದವರು ಮಾತ್ರ ನಾವು ಇದನ್ನು ಮಾತ್ರ ಗ್ಯಾರಂಟಿ ಹೇಳೇ ಹೇಳ್ತೀವಿ. ಆಧ್ಯಾತ್ಮಿಕ ಇರಲಿ ಇಲ್ಲದೇ ಇರಲಿ, ಇದನ್ನು ನಾವು ಖಂಡಿತವಾಗ್ಲೂ ಪ್ರತಿಯೊಬ್ಬರು ನಾವು ಹೇಳೇ ಹೇಳ್ತೀವಿ. ಅದೇ ಥರ ನಾವು ಯಾವ ರೀತಿ ನಾವು ಒಂದು ಪೆಟ್ಟಿಗೆನ ನಾವು ತಂದೋ, ಅದೇ ರೀತಿ ಈ ಜಗತ್ತಿಗೆ ಪ್ರಭುಪಾದರು ಕೂಡ ಬರಬೇಕಾದ್ರೆ ಒಂದು ಪೆಟ್ಟಿಗೆಯನ್ನು ತಗೊಂಬಂದರು. ಅದು ಯಾವ ಪೆಟ್ಟಿಗೆ ಅಂತ ಹೇಳಿದ್ರೆ ಜ್ಞಾನದ ಪೆಟ್ಟಿಗೆ. ಆ ಪೆಟ್ಟಿಗೆನೇ ಶ್ರೀಲ ಪ್ರಭುಪಾದರು ಜಲದತ್ತನಲ್ಲಿ ತಗೊಂಡೋದ್ರು. ಅವರಿಗೆ ಹೋಗುವಾಗ ಕೆಲವೊಂದು ಅಡೆತಡೆಗಳಾಯಿತು, ಅದ್ರ ಬಗ್ಗೆ ಯಾರಿಗೆ ಗಮನ ಇಲ್ಲ, ಎಚ್ಚರ ಇಲ್ಲ. ನಮಗೆ ಎಚ್ಚರ ಇರುತ್ತೆ ಏನಾರ ಆದರೆ, ಓ ನಮಗೆ ಕೃಷ್ಣ ಹಂಗೆ ಮಾಡ್ದ, ಇವ್ರ ದೇವಸ್ಥಾನದವ್ರು ಹಿಂಗೆ ಮಾಡಿದ್ರು, ಆ ಜಾಗದವ್ರು ಹಿಂಗೆ ಮಾಡಿದ್ರು ಅಂತ ಅವ್ರಿಗೆ ನಾವು ಶಪಿಸ್ತಾನೆ ಇರ್ತೀವಿ. ಪ್ರಭುಪಾದ ಅವ್ರು ಯಾರು ಶಪ್ಸಕ್ಕೆ ಹೋಗಲಿಲ್ಲ, ಘಟನೆ ಆದಾಗ ಅವರು ಶಪ್ಸಕ್ಕೆ ಹೋಗಲಿಲ್ಲ, ಸಹನೆಯಿಂದ ಅದನ್ನು ಎದುರಿಸಿದ್ರು. ಯಾವಾಗ ಅದನ್ನು ಎದುರಿಸಿದ್ರು, ಕೃಷ್ಣ ಅದಕ್ಕೆ ಸಹಾಯ ಮಾಡ್ದ. ಸಹಾಯ ಮಾಡ್ದ ಅಂತ ಹೇಳಿದ್ರೆ ಏನರ್ಥ? ಕೃಷ್ಣ ಜೊತೆಗಿದ್ದ. ಕೃಷ್ಣ ಜೊತೆಗಿದ್ದರೆ ಎಲ್ಲವೂ ಸುಸೂತವಾಗಿ ನಡೆಯುತ್ತೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಕೂತ್ಕೋಬೇಕು. ಅದು ನಮ್ಮಲ್ಲಿ ಕೂತಿಲ್ಲ. ಸೊ ಅದರಿಂದ ನಮಗೆ ಎಲ್ಲವೂ ಕಡೆ ಆಗ್ತಾ ಇರೋದು. ಹೇಳಲಿಕ್ಕೇನು ತುಂಬ ಇದೆ. ಪ್ರಭುಪಾದರು ಬಂದು ಪೆಟ್ಟಿಗೆನ ತಂದರು, ಕೃಷ್ಣನು ಕೂಡ ಒಂದು ಪೆಟ್ಟಿಗೆನ ತಗೊಂಬಂದ. ಅದನ್ನು ಅವನೆಲ್ಲಿಟ್ಕೊಂಡ? ದ್ವಾರಕದಲ್ಲಿಟ್ಕೊಂಡ. ನಾರದ ಮುನಿಗಳಿಗೆ ಕಥೆಗಳು ಬರ್ತದೆ. ಯಾರು ಭೂಮಿಗೆಲ್ಲ ಬರ್ತಾರೋ ಅವ್ರವ್ರ ಪೆಟ್ಟಿಗೆ ತೊಗೊಂಬರ್ತಾನೆ ಇದ್ದಾರೆ. ನಾವು ನಮ್ಮ ಪೆಟ್ಟಿಗೆ ತಂದಿದ್ದೀವಿ, ನಮ್ಮ ಪೆಟ್ಟಿಗೆ ನಾವು ಯಾರಿಗೂ ಕೊಡ್ತೀರಾ, ನಾವೇ ಅನುಭವಿಸಿ ನಾವು ಇಲ್ಲೇ ಇಟ್ಕೊಂಡು ಮತ್ತೆ ನಾವು ಇಲ್ಲಿಗೆ ಬರ್ತೀವಿ. ಆ ಪೆಟ್ಟಿಗೆನ ನಾವು ಮುಗಿಸಿ ನಾವು ಹೋಗೋಕ್ಕೆ ಯಾರಿಗೂ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಅದರಿಂದನೇ ವೈಷ್ಣವರು ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಪ್ರಭುಪಾದ ಪೆಟ್ಟಿಗೆನ ತಂದರು. ಜ್ಞಾನದ ಪೆಟ್ಟಿಗೆನ ಏನು ಜಲದತ್ತ ಸಾಗರದಲ್ಲಿ ಇದೆಯೋ, ಸಂಸಾರ ಎಂಬ ಏನು ಸಾಗರ ಇದೆ, ಆ ಸಾಗರದಲ್ಲಿ ಟ್ರಾವೆಲ್ ಮಾಡಿ ಪಾಶ್ಚಾತ್ಯ ದೇಶಗಳಲ್ಲಿ ಆ ಪೆಟ್ಟಿಗೆ ತೆಗಿರ್ತಕ್ಕಂಥ ಕೃಷ್ಣನ 3ನೇ ಮನೆಯಾದ ಜ್ಞಾನ ಏನಿದೆ ಅದನ್ನು ಕೊಟ್ಟು ಮತ್ತೆ ಭರತ ಭೂಮಿಗೆ ಬಂದರು ಅಂತೇಳಿ. ಇನ್ನೂ ಇದರಲ್ಲಿ ಡೀಪಾಗಿ ನೋಡಬೇಕು ಅಂತೇಳಿ ಭಾಳ ರಹಸ್ಯ ಎಲ್ಲ ಇದರಲ್ಲಿದೆ. ಸೊ ಕಾಲದ ಅಭಾವ ನಮ್ಮನ್ನು ಕರೀತಾ ಇದೆ, ನಾವು ಹೋಗಬೇಕು. ಸೊ ಅದರಿಂದ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇವತ್ತಿನ ದಿನ ಹೇಳಿದ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು. ಒಂದು ಪ್ರಶ್ನೆ ಇದೆ. ಹರೇ ಕೃಷ್ಣ.